ಕಳ್ಳರು ಬೇಕಾಗಿದ್ದಾರೆ. ಉಚಿತ ಊಟ, ವಸತಿ ಜೊತೆಗೆ ಫಿಕ್ಸ್ಡ್ ಸ್ಯಾಲರಿ. ಉದ್ಯೋಗ ಗಿಟ್ಟಿಸಿಕೊಳ್ಳಲು ಒಂದಷ್ಟು ನಿಯಮವನ್ನ ನೀವು ಪಾಲಿಸಲೇಬೇಕು. ಆದ್ರೆ ಉದ್ಯೋಗ ಗಿಟ್ಟಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಈಗ ಎಲ್ಲವೂ ಕಾರ್ಪೊರೇಟ್ ಆಗಿದೆ. ಕಳ್ಳತನ ಮಾಡೋರನ್ನು ಉದ್ಯೋಗಿಗಳು ಅನ್ನೋ ಪರಿಗಣಿಸೋ ಕಾಲ ಬಂದಿದೆ. ನಾವು ಸುಳ್ಳು ಹೇಳ್ತಿಲ್ಲ ಸ್ವಾಮಿ. ತಿಂಗಳಿಗೆ ಸಂಬಳ ಕೊಟ್ಟು ಕಳ್ಳತನಕ್ಕೆ ರೆಡಿ ಮಾಡ್ತಿದ್ದ ಅದೊಬ್ಬ ಖತರ್ನಾಕ್ ಆಸಾಮಿ. ಕೆಲಸಕ್ಕೆ ತಕ್ಕ ಸಂಬಳ ಬೇಕು, ತಿಂಗಳಿಗೆ ಇಂತಿಷ್ಟು ಅಂತ ಸ್ಯಾಲರಿ ಫಿಕ್ಸ್ ಆದ್ರೆ ತಲೆ ಬಿಸಿ ಇಲ್ಲ ಎನ್ನುವವರ ಸಂಖ್ಯೆ ನಮ್ಮಲ್ಲಿ ಸಾಕಷ್ಟಿದೆ. ಸಂಬಳದ ಜೊತೆ ಟ್ರಾವೆಲ್ ಅಲೋಯನ್ಸ್ ಅದು ಇದು ಅಂತ ಹೆಚ್ಚುವರಿ ಹಣ ನೀಡಿದ್ರೆ ಉದ್ಯೋಗಿಗಳು ಮತ್ತಷ್ಟು ಖುಷಿ ಆಗ್ತಾರೆ. ಹೆಚ್ಚುವರಿ ಸಂಬಳಕ್ಕೆ ತಡರಾತ್ರಿವರೆಗೆ ಓವರ್ ಟೈಮ್ ವರ್ಕ್ ಮಾಡುವವರಿದ್ದಾರೆ. ಈ ಎಲ್ಲಾ ಸೌಲಭ್ಯ ಸರ್ಕಾರಿ ನೌಕರಿ, ಗೌರ್ಮೆಂಟ್ ಜಾಬ್, IT ಯಲ್ಲಿ ಮಾತ್ರವಲ್ಲ, ಕಳ್ಳತನ ಮಾಡಿದ್ರೂ ಸಿಗುತ್ತಂತೆ. ಶಾಕ್ ಆಗ್ಬೇಡ್ರಿ, ನಾವು ಹೇಳ್ತಿರೋದು ಸತ್ಯ. ಉತ್ತರ ಪ್ರದೇಶದಲ್ಲಿ ಕಳ್ಳರ ಗ್ಯಾಂಗ್ ಒಂದು ಸಿಕ್ಕಿಬಿದ್ದಿದೆ. ಗ್ಯಾಂಗ್ ಸದಸ್ಯರಿಗೆ ಲೀಡರ್ ನೀಡ್ತಿದ್ದ ಸೌಲಭ್ಯಗಳು ಅಚ್ಚರಿ ಹುಟ್ಟಿಸುವಂತಿದೆ. ಕಳ್ಳರ ಗ್ಯಾಂಗ್ ಲೀಡರ್ ಜಾರ್ಖಂಡ್ ಮೂಲದ 35 ವರ್ಷದ ಮನೋಜ್ ಮಂಡಲ್. ಈತನ ಜೊತೆ ಇನ್ನ ಇಬ್ರು ಕೆಲಸ ಮಾಡ್ತಿದ್ದಾರೆ. 19 ವರ್ಷದ ಕರಣ್ ಕುಮಾರ್ ಮತ್ತು ಮತ್ತೊಬ್ಬ ಅಪ್ರಾಪ್ತ. ಮನೋಜ್ ಮಂಡಲ್ ಇವರಿಬ್ಬರಿಗೆ ಪ್ರತಿ ತಿಂಗಳು 15,000 ರೂಪಾಯಿ ಸಂಬಳ ನೀಡ್ತಿದ್ದಂತೆ. ಅಷ್ಟೇ ಅಲ್ಲ, ಕಳ್ಳತನ ಸಕ್ಸಸ್ ಆದ್ರೆ ಅದರ ಲಾಭದಲ್ಲೂ ಹಣ ಸಿಕ್ತಿತ್ತು. ಪ್ರವಾಸ ಭತ್ಯೆಯನ್ನ ಮನೋಜ್ ನೀಡುತ್ತಿದ್ದ. ಉಚಿತ ವಸತಿ ಹಾಗೂ ಆಹಾರ ಸೌಲಭ್ಯಗಳನ್ನ ಕೂಡ ನೀಡಲಾಗ್ತಿತ್ತಂತೆ. ಜನನಿಬಿಡ ಪ್ರದೇಶ ಅಂದ್ರೆ ಮಾರ್ಕೆಟ್ ಮತ್ತು ರೈಲು ನಿಲ್ದಾಣಗಳಲ್ಲಿ ಜನರ ಫೋನ್ ಕದಿಯುವುದರಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ರು. ಕದ್ದ ಫೋನ್ಗಳನ್ನು ಗ್ಯಾಂಗ್ಗೆ ಹಸ್ತಾಂತರಿಸ್ತಿದ್ರು. ಅದನ್ನ ಗ್ಯಾಂಗ್ ಲೀಡರ್ ಬಾಂಗ್ಲಾದೇಶ ಮತ್ತು ನೇಪಾಳದ ಗಡಿಯಲ್ಲಿ ಮಾರಾಟ ಮಾಡ್ತಿದ್ದಂತೆ. ಗ್ಯಾಂಗ್ ಲೀಡರ್ ಮನೋಜ್ ತನ್ನ ಹಳ್ಳಿ ಸಾಹೇಬ್ಗಂಜ್ನಲ್ಲಿ ಕಳ್ಳತನ ಮಾಡೋದಕ್ಕೆ ಯೋಗ್ಯವಾದ ಹುಡುಗರನ್ನ ಹುಡುಕ್ತಾ ಇದ್ದಂತೆ. ಅವ್ರನ್ನ ಸಿಟಿಗೆ ಕರೆತಂದು ತರಬೇತಿ ನೀಡ್ತಿದ್ದ. ಗ್ಯಾಂಗ್ ಸದಸ್ಯರು ಉತ್ತಮ ಬಟ್ಟೆಗಳನ್ನ ಧರಿಸ್ತಿದ್ರು, ನಿರರ್ಗಳವಾಗಿ ಹಿಂದಿ ಮಾತನಾಡ್ತಾ ಇದ್ರು. ಇದರಿಂದ ರೈಲ್ನಲ್ಲಿ ಅಥವಾ ಬಸ್ನಲ್ಲಿ ಪ್ರಯಾಣಿಸುವಾಗ ಯಾರಿಗೂ ಅನುಮಾನ ಬರ್ತಾ ಇರಲಿಲ್ವಂತೆ. ಕಳ್ಳತನದ ವೇಳೆ ಗಲಾಟೆ ಆದ್ರೆ ಶಸ್ತ್ರಾಸ್ತ್ರ ಬಳಸುವ ಬಗ್ಗೆ ಅವರಿಗೆ ತರಬೇತಿ ನೀಡಲಾಗ್ತಿತ್ತಂತೆ. ಕೆಲವು ಬಾರಿ ಹುಡುಗರು ಶಸ್ತ್ರಾಸ್ತ್ರ ಪ್ರಯೋಗ ಕೂಡ ಮಾಡಿದ್ದಾರೆ. ಶಸ್ತ್ರಾಸ್ತ್ರ ತರಬೇತಿ ವೇಳೆ ಪರೀಕ್ಷೆ ಕೂಡ ನಡೆಯುತ್ತಿತ್ತು. ಈ ಪರೀಕ್ಷೆಯಲ್ಲಿ ಪಾಸ್ ಆದ ವ್ಯಕ್ತಿಗೆ ಕೆಲಸ ಸಿಕ್ತಿತ್ತಂತೆ. ಕದ್ದ ಮೊಬೈಲ್ಗಳನ್ನ ದರಕ್ಕಿಂತ 30-40% ಹೆಚ್ಚಳ ಮಾಡಿ ಮಾರಾಟ ಮಾಡ್ತಾ ಇದ್ರಂತೆ. ಕದ್ದ ಫೋನ್ಗಳನ್ನು ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶಕ್ಕೆ ಮತ್ತು ನೇಪಾಳಕ್ಕೆ ಕಳ್ಳ ಸಾಗಣೆ ಮಾಡಲಾಗ್ತಿತ್ತಂತೆ. ಕಳ್ಳರ ಗ್ಯಾಂಗ್ ಪತ್ತೆ ಮಾಡೋದು ಪೊಲೀಸರಿಗೆ ಸುಲಭವಾಗಿರಲಿಲ್ಲ. 1 ವಾರಗಳ ಸತತ ಪ್ರಯತ್ನದ ನಂತರ ಕಳ್ಳರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. 10 ಲಕ್ಷ ಮೌಲ್ಯದ 44 ಮೊಬೈಲ್ ಫೋನ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.